ತಮಿಳುನಾಡಿನ ಚೆನ್ನೈ ಸೇರಿದಂತೆ ಭಾರತದ ಇಡೀ ರಾಜ್ಯ ನಟ ವಿಜಯ್ನ ಪ್ರಮಾಣ ವಚನ ಸ್ವೀಕಾರ ನೋಡುವಲ್ಲಿ ತಲ್ಲೀನರಾಗಿದ್ರು. ಆತನ ಹಾವಭಾವಕ್ಕೆ ಎಲ್ಲ ಫಿದಾ ಆಗಿದ್ರು. ಅದರಲ್ಲೂ ತ್ರಿಷಾ ಆಗಮನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಬದಲಾಗಿತ್ತು. ಇನ್ನು ವಿಜಯ್ ವೇದಿಕೆಗೆ ಕಾಲಿಡುತ್ತಲೇ ಗಮನ ಸೆಳೆದಿದ್ದು ಎಲ್ಲರಿಗೂ ಅಚ್ಚರಿ ಎನಿಸಿದ್ದು ಅವರು ತೊಟ್ಟಿದ್ದ ಬ್ಲ್ಯಾಕ್ ಸೂಟ್. ಹೌದು, ಟಿವಿಕೆ ಸಂಸ್ಥಾಪಕ ವಿಜಯ್ ಅವರು ನಿನ್ನೆ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ವಿಜಯ್ ಪದಗ್ರಹಣ ನಡೆದಿತ್ತು. ವಿಜಯ್ ಅವರು ದಶಕಕ್ಕೂ ಹೆಚ್ಚು ಕಾಲದಿಂದ ಇರುವ ದಕ್ಷಿಣ ಭಾರತದ ರಾಜಕೀಯ ನಾಯಕರ ಅಥವಾ ಸಿಎಂ ಆಗುವಾಗ ಸಾಮಾನ್ಯವಾಗಿ ನಾಯಕರು ಧರಿಸುವ ಡ್ರೆಸ್ ಕೋಡ್ ಆದ ಬಿಳಿ ಪಂಚೆ ಮತ್ತು ಶರ್ಟ್ ಧರಿಸದೆ ಚೆನ್ನಾಗಿ ವಿನ್ಯಾಸಗೊಳಿಸಲಾದ ಕಪ್ಪು ಸೂಟ್, ಅದಕ್ಕೆ ಬಿಳಿ ಶರ್ಟ್ ಧರಿಸಿ ರಾಜಕೀಯ ಹೀರೋನಂತೆ ಕಂಡರು. ಅಷ್ಟೇ ಅಲ್ಲದೆ ಬಿಳಿ ಶರ್ಟ್ ಮತ್ತು ಧೋತಿ ಉಡುಪುಗಳಿಗೆ ಆದ್ಯತೆ ನೀಡುವ ದಶಕಗಳ ತಮಿಳುನಾಡು ರಾಜಕೀಯ ಸಂಪ್ರದಾಯಗಳನ್ನು ಮುರಿದಿದ್ದಾರೆ. ನಟ ವಿಜಯ್ ತಮ್ಮ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಪ್ರಮಾಣ ವಚನ ಸಮಾರಂಭದಲ್ಲಿ ಕಪ್ಪು ಉಡುಗೆ ತೊಟ್ಟಿದ್ದು ಕೇವಲ ಫ್ಯಾಷನ್ಗಾಗಿ ಅಲ್ಲ, ಬದಲಿಗೆ ದ್ರಾವಿಡ ಚಳುವಳಿಯ ಪಿತಾಮಹ ಪೆರಿಯಾರ್ ಇ.ವಿ. ರಾಮಸ್ವಾಮಿಯವರ ವಿಚಾರಧಾರೆ ಮತ್ತು ಸ್ವಾಭಿಮಾನದ ಸಂಕೇತ ಎಂದು ಹೇಳಲಾಗ್ತಿದೆ. ಪೆರಿಯಾರ್ ವಾದಿಗಳು ಸಾಂಪ್ರದಾಯಿಕ ಅಧಿಕಾರವನ್ನು ಪ್ರಶ್ನಿಸಲು ಕಪ್ಪು ಶರ್ಟ್ ಮತ್ತು ಕಪ್ಪು ಧ್ವಜಗಳನ್ನು ಬಳಸುತ್ತಾರೆ. ವಿಜಯ್ ಅವರ ಕಪ್ಪು ಸೂಟ್ ಆಯ್ಕೆಯು ದ್ರಾವಿಡ ಚಳುವಳಿಯ ಈ ಸಿದ್ಧಾಂತದೊಂದಿಗೆ ಬೆರೆತ ಆಧುನಿಕ ಪವರ್ ಡ್ರೆಸ್ಸಿಂಗ್ ಆಗಿ ವಿಶ್ಲೇಷಿಸಲಾಗುತ್ತಿದೆ. ಆಡಳಿತದ ಬಗ್ಗೆ ಕಟ್ಟುನಿಟ್ಟಾದ ಸಂದೇಶ ನೀಡಿದ ವಿಜಯ್, ನನ್ನನ್ನು ಹೊರತುಪಡಿಸಿ ಬೇರೆ ಯಾವುದೇ ಅಧಿಕಾರ ಕೇಂದ್ರ ಇರುವುದಿಲ್ಲ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂಪೂರ್ಣ ನಿಯಂತ್ರಣ ನನ್ನದೇ ಆಗಿರುತ್ತದೆ ಎಂದು ಘೋಷಿಸಿದರು. ಇದು ಯಾವುದೇ ಮೈತ್ರಿ ಪಕ್ಷಗಳ ಒತ್ತಡಕ್ಕೆ ತಮ್ಮ ಸರ್ಕಾರ ಮಣಿಯುವುದಿಲ್ಲ ಎಂಬ ಭರವಸೆಯನ್ನ ಜನತೆಗೆ ನೀಡಿದೆ. ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುವವರಿಗೆ ನೇರ ಎಚ್ಚರಿಕೆ ನೀಡಿದರು. ನಾನು ತಪ್ಪು ಮಾಡುವುದಿಲ್ಲ, ನನ್ನ ಜೊತೆ ಇರುವವರೆಗೂ ತಪ್ಪು ಮಾಡಲು ಬಿಡುವುದಿಲ್ಲ. ಯಾರಾದರೂ ತಪ್ಪು ಆಲೋಚನೆಗಳನ್ನು ಹೊಂದಿದರೆ ಅದನ್ನು ಕೂಡಲೇ ಡಿಲೀಟ್ ಮಾಡಿ ಎಂದು ಗುಡುಗಿದರು. ಸರ್ಕಾರ ರಚನೆಗೆ ಅಗತ್ಯವಾದ 118 ಮ್ಯಾಜಿಕ್ ಸಂಖ್ಯೆ ತಲುಪಲು ಬೆಂಬಲಿಸಿದ ಮಿತ್ರ ಪಕ್ಷಗಳಿಗೆ ವಿಜಯ್ ಧನ್ಯವಾದ ಅರ್ಪಿಸಿದರು. ವಿಶೇಷವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ನನ್ನ ಸಹೋದರ ಎಂದು ಕರೆದರು. ವಿಜಯ್ ಅವರೊಂದಿಗೆ ಟಿವಿಕೆ ಪಕ್ಷದ 9 ನಾಯಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಬೆಂಬಲ ನೀಡಿರುವ ಕಾಂಗ್ರೆಸ್, ಸಿಪಿಐ, ವಿಸಿಕೆ ಮತ್ತು ಐಯುಎಂಎಲ್ ನಾಯಕರು ಖಾತೆ ಹಂಚಿಕೆಯ ಚರ್ಚೆಗಳ ನಂತರ ಮುಂದಿನ ಹಂತದಲ್ಲಿ ಅಧಿಕಾರ ಸ್ವೀಕರಿಸುವ ಸಾಧ್ಯತೆ ಇದೆ.